ಇರಾನ್ ಇಸ್ರೇಲ್ ನಡುವೆ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಸಭೆಯಲ್ಲಿ ಮಹತ್ವದ ವಿಚಾರಗಳು ಚರ್ಚೆಯಾಯಿತು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ವಿಚಾರ ರಾಜ್ಯಸಭೆಯಲ್ಲಿ ಸದ್ದು ಮಾಡಿದೆ. ರಾಜ್ಯಸಭೆಯಲ್ಲಿ ಇವತ್ತು ಎಸ್ ಜೈಶಂಕರ್ ಅವರು ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ. ವಿದೇಶಾಂಗ ಸಚಿವರಾಗಿರುವಂತ ಎಸ್ ಜೈಶಂಕರ್ ಅರಬ್ ರಾಷ್ಟ್ರಗಳ ಭಾರತೀಯರಿಗೆ ಒಂದಿಷ್ಟು ಸೂಚನೆ ಕೊಡುವಂತ ಕೆಲಸ ಕೂಡ ಸಾಕ್ತು. ಭಾರತೀಯರ ಸುರಕ್ಷತೆ ಬಗ್ಗೆ ಮೋದಿಯವರಿಗಾಗಲೇ ಚರ್ಚೆ ಮಾಡಿದ್ದಾರೆ. ಪ್ರಧಾನಿ ಅವರು ಕತಾರ್ ಈ ಅರಬ್ ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡಿದ್ದಾರೆ, ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನ ಇವತ್ತು ರಾಜ್ಯಸಭೆಯಲ್ಲಿ ರವಾನೆ ಮಾಡುವಂತ ಕೆಲಸ ಆಯ್ತು. ಯಾಕಂದ್ರೆ ದಾಳಿಯ ದಿನದಿಂದಲೂ ಕೂಡ ಸಾಕಷ್ಟು ಚರ್ಚೆ, ಒಂದು ಅಮೆರಿಕದ ವಿಚಾರಕ್ಕೂ ಜೊತೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಸಿಲುಕಿರುವಂತೆ ನಮ್ಮ ಭಾರತೀಯರನ್ನ ವಾಪಸ್ ಕರ್ಕೊಂಡ್ ಬರಬೇಕು. ನಂತರದಲ್ಲಿ ಭಾರತವು ಕೂಡ ಇಸ್ರೇಲ್ ಅಮೆರಿಕದ ಜೊತೆ ಇರಾನ್ ಜೊತೆಯಲ್ಲೂ ಕೂಡ ಉತ್ತಮ ಸಂಬಂಧವನ್ನ ಹೊಂದಿದೆ, ವ್ಯಾಪಾರ ವಹಿವಾಟುಗಳಾಗ್ತಿತ್ತು. ಹೀಗಾಗಿ ಭಾರತೀಯ ವಿದೇಶಾಂಗದ ನೀತಿ ವಿಚಾರವಾಗಿಯೂ ಕೂಡ ಚರ್ಚೆ ಆಯಿತು. ಇವತ್ತು ಪ್ರಮುಖವಾಗಿ ಜೈಶಂಕರ್ ಅವರು ಮಾತನಾಡ್ತಾ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದರು. ಅಪ್ಡೇಟ್ಸ್ಗಳಿದೆ, ನೋಡ್ತಾ ಹೋಗೋಣ. ಅರಬ್ ರಾಷ್ಟ್ರದಲ್ಲಿರುವಂಥ ಭಾರತೀಯರ ರಕ್ಷಣೆಗೆ ನಾವು ಬದ್ಧವಾಗಿದ್ದೀವಿ ಅಂತ ಹೇಳ್ತಾರೆ. ಭಾರತೀಯರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಿದ್ದೀವಿ. ಅರ್ಮೇನಿಯಾ ಮೂಲಕ ಕೆಲ ವಿದ್ಯಾರ್ಥಿಗಳನ್ನ ಕೂಡ ನಾವು ಶಿಫ್ಟ್ ಮಾಡ್ತೀವಿ. ಟೆಹರಾನ್ನ ರಾಯಭಾರ ಕಚೇರಿ ಸುಸ್ಥಿತಿಯಲ್ಲಿದೆ, ಭಯ ಪಡೋದು ಬೇಡ. ಯುದ್ಧದಲ್ಲಿ ಅಮಾಯಕರ ಸಾವು ನಿಜಕ್ಕೂ ಕೂಡ ದುಃಖ ತಂದಿದ್ದು ನಮಗಿದು. ಇವತ್ತು ವಿದೇಶಾಂಗ ಸಚಿವರು ರಾಜ್ಯಸಭೆಯಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ಭಾರತದ ಪ್ರಧಾನಿಯವರು ಅರಬ್ ರಾಷ್ಟ್ರ ಸೇರಿದಂತೆ ಯುದ್ಧ ಪೀಡಿತ ದೇಶಗಳ ಅಧ್ಯಕ್ಷರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನಮ್ಮ ಭಾರತೀಯರು ಯಾರ್ಯಾರಲ್ಲಿ ಸಿಲುಕಿದ್ದಾರೆ ಅವರನ್ನ ಸೇಫ್ ಆಗಿ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಜೊತೆಲಿ ಒಂದಿಷ್ಟು ಅಂಕಿಅಂಶ ಕೂಡ ಕೊಡ್ತಾ ಹೋದ್ರು. ಅರ್ಮೇನಿಯಾ ಮೂಲಕ ವಿದ್ಯಾರ್ಥಿಗಳನ್ನ ಶಿಫ್ಟ್ ಮಾಡೋದಕ್ಕೆ ನಮ್ಮ ರಾಯಭಾರ ಕಚೇರಿಗಳು ಆ ದೇಶದಲ್ಲಿ ಇದೆಯಲ್ಲ, ಅವೆಲ್ಲವೂ ಕೂಡ ಸುಸ್ಥಿತಿಯಲ್ಲಿದೆ. ಅದಕ್ಕೆ ಟೆಹರಾನ್ ಕೂಡ ನಾವು ನೋಡ್ಕೊಂತಿದ್ದೀವಿ. ಜೊತೆಲಿ ಯಾರು ಸಾವು ಆಯ್ತಲ್ಲ ಅದು ನಮಗೆ ನೋವು ತಂದಿದೆ ಅಂತ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕ್ರಮ ಇಲ್ಲಿವರೆಗೂ ತೆಗೆದುಕೊಂಡಿದ್ದಾರೆ ಎನ್ನುವಂತ ಒಂದು ಅಪ್ಡೇಟ್ ಅನ್ನ ಕೊಡೋ ಕೆಲಸವನ್ನ ಸಚಿವರು ಇವತ್ತು ಮಾಡಿದ್ರು. ಇನ್ನು ಮುಂದುವರಿದಂತೆ ಭಾರತೀಯರ ರಕ್ಷಣೆಗೆ ನಾವು ಬದ್ಧರಿದ್ದೀವಿ, ಭಾರತೀಯರು ಸುರಕ್ಷಿತ ಪ್ರದೇಶಗಳಲ್ಲಿ ಇರಬೇಕು, ಒಂದು ಸೂಚನೆ ಅಲ್ಲಿರೋರಿಗೆ. ಈ ಬಗ್ಗೆ ಈಗಾಗಲೇ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ ಎಂಬಸಿ ಮೂಲಕವಾಗಿ ಅನ್ನೋದಾಗಿ ಅವರು ಮಾತಿದ್ರು. ಯುದ್ಧದ ಪರಿಸ್ಥಿತಿಯನ್ನ ಅರಿತು ಮೊದಲೇ ಸಲಹೆಯನ್ನ ಕೊಟ್ಟಿದ್ವಿ. ಭಾರತೀಯರಿಗೆ ಮೊದಲೇ ನಾವು ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ವಿ, ಯಾರ್ಯಾರು ವಿದೇಶದಲ್ಲಿ ಇದ್ರಲ್ಲ ಅವ್ರಿಗೆ. ಇರಾನ್ನಿಂದ 67,000 ಭಾರತೀಯರು ಈಗ ಬಂದಿದ್ದಾರೆ. 67,000 ಭಾರತೀಯರನ್ನ ನಾವು ವಾಪಸ್ ಕರ್ಕೊಂಡ್ ಬಂದಿದ್ದೀವಿ ಸುರಕ್ಷಿತವಾಗಿ. ಈ ರೀತಿಯಾಗಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇವತ್ತು ಪ್ರಮುಖವಾಗಿ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದಂಥ ವಿಚಾರಗಳಿದು. ಒಂದು, ಈವರೆಗೂ ಕೂಡ ನಾವೆಲ್ಲರೂ ಕರ್ಕೊಂಡ್ ಬರ್ತಿದ್ದೀವಿ. ಯುದ್ಧಕ್ಕೂ ಮುನ್ನವೇ ಯಾವಾಗ ಇಂಥದ್ದೊಂದು ಇಂಟೆಲ್ ಸಿಕ್ತು, ಯುದ್ಧ ಆಗುತ್ತೆ, ಭೀಕರತೆ ಪಡ್ಕೊಳ್ಳುತ್ತೆ ಅಂದಾಗಲೇ ನಾವು ಒಂದಿಷ್ಟು ಗೈಡ್ಲೈನ್ಸ್ ಕೊಡೋ ಕೆಲಸ ಮಾಡಿದ್ವಿ. ಅನಗತ್ಯವಾಗಿ ಯಾರಿದ್ರೆ ವಾಪಸ್ ಬನ್ನಿ, ಉದ್ಯೋಗ ವಹಿವಾಟುಗಳಿದ್ರೆ ಸುರಕ್ಷಿತ ಸ್ಥಳದಲ್ಲಿರಿ. ಜೊತೆಲಿ ನಮ್ಮ ರಾಯಭಾರ ಕಚೇರಿ ಏನಿದೆಯಲ್ಲ ಅದ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರೋದಕ್ಕೆ ಹಲವು ಗೈಡ್ಲೈನ್ಸ್ ಅನ್ನ ಕೊಡಲಾಗಿತ್ತು. ಈವರೆಗೂ ಇರಾನ್ನಿಂದ 67,000 ಭಾರತೀಯರನ್ನ ನಾವು ಕರ್ಕೊಂಡು ಬಂದಿದ್ದೀವಿ ಅಂತ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ. As honorable members are aware, this round of conflict started on 28th February 2026. It has witnessed not only fighting between Israel and the United States on one side and Iran on the other, but also attacks on a number of Gulf states. There have been numerous casualties, including at the leadership level in Iran, as well Nothing will go on record except the minister's statement, as well as destruction of infrastructure in the region. At the very outset, government had issued a statement on 28th February expressing its deep concern and urging all sides to exercise restraint, avoid escalation and prioritize